ಇದಕ್ಕೆ ಕಾಂಗ್ರೆಸ್ ನಾಯಕರು ಕಾರಣ, ಅದರಲ್ಲೂ ಡಿಕೆ ಶಿವಕುಮಾರ್ ಕಾರಣ ಅಂತ ಹೇಳಿ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಂಡ್ಯ ಆಯಿತು, ಇದೀಗ ಹಾಸನದ ಸರದಿ. ಹಾಸನದ ಎನ್ಆರ್ ಸರ್ಕಲ್ನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಕೆಲಕಾಲ ಎನ್ಆರ್ ಸರ್ಕಲ್ನಲ್ಲಿ ವಾಹನ ಸಂಚಾರ ಕೂಡ ಬಂದ್ ಆಗಿದೆ. ಹಾಸನದಲ್ಲೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಇದರ ಡೀಟೇಲ್ಸ್ನೊಂದಿಗೆ ಹಾಸನ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿ. ಖುಷ್ವಂತ್, ಏನ್ ಹೇಳ್ತಾರೆ ಜೆಡಿಎಸ್ನ ಕಾರ್ಯಕರ್ತರು? ಪ್ರತಿಭಟನೆ ಯಾವ ಸ್ವರೂಪದ್ದಾಗಿದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಹಾಸನದಲ್ಲಿ ಏನು ಪೆನ್ ಡ್ರೈವ್ ಹಗರಣ ಸಾಕಷ್ಟು ತಿರುವನ್ನ ಪಡಿತಾ ಇದೆ. ಈಗಾಗಲೇ ರೇವಣ್ಣ ಅವರ ಬಂಧಿಸಿದ್ದನ್ನ ಖಂಡಿಸಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಜೆಡಿಎಸ್ ಶಾಸಕರು, ಮಾಜಿ ಶಾಸಕರಿದ್ದಾರೆ. ನೋಡ್ಬೋದು, ಈಗ ಪ್ರತಿಭಟನೆ ಎನ್ಆರ್ ಸರ್ಕಲ್ನಿಂದ ಏನು ಡಿಸಿ ಕಚೇರಿವರೆಗೆ ಸಾಗ್ತಾ ಇದೆ. ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇಡೀ BH ರೋಡ್ ಏನಿದೆ, ಆ BH ರೋಡಿನಲ್ಲಿ ಡಿಸಿ ಕಚೇರಿಯತ್ತ ಜೆಡಿಎಸ್ ಪ್ರತಿಭಟನಾಕಾರರು ಸಾಕ್ತಾ ಇರೋದನ್ನ ನೋಡಬಹುದಾಗಿದೆ. ಇನ್ನ ಪ್ರತಿಭಟನಾಕಾರರನ್ನ, ಜೆಡಿಎಸ್ ಕಾರ್ಯಕರ್ತರನ್ನ ನಾವೀಗ ಮಾತಾಡ್ಸಕ್ಕೆ ಪ್ರಯತ್ನ ಮಾಡೋಣ. ಅವ್ರು ಏನ್ ಹೇಳ್ತಾರೆ? ಸರ್ ಹೇಳಿ, ನೀವು ಒಬ್ಬ ಜೆಡಿಎಸ್ ಕಾರ್ಯಕರ್ತ ಆಗಿ ಬಂದಿದ್ದೀರಾ, ಏನ್ ಹೇಳ್ತೀರಾ ಇಡೀ ಪ್ರಕರಣದ ಬಗ್ಗೆ? ಸರ್, ಈಗ ಆಕ್ಚುಲಿ ಏನು ಒಂದು ವಿಡಿಯೋ ಇದೆ, ಅದನ್ನು SIT ಗೆ ಕೊಟ್ಟಿದ್ರು. ಆ SIT ಅವರು ತನಿಖೆ ಮಾಡ್ತಾ ಇದ್ರು. ಆದರೆ ಅಮಾಯಕರವಾದಂಥ ನಮ್ಮ ರೇವಣ್ಣ ಸಾಹೇಬ್ರನ್ನ ಸುಮ್ಮನೆ ಅನ್ಯಾಯವಾಗಿ ಅರೆಸ್ಟ್ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಹೋಗುತ್ತೆ ಅಂದರೆ, ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ತಾಕತ್ತು 2800 ಇವರು ವಿಡಿಯೋ ಅಂತಾರಲ್ಲ, ಇವರು ಅಪ್ಪದಿರಿಗೆ ಹುಟ್ಟಿದ್ರೆ ನಾನು DKಗೆ ಚಾಲೆಂಜ್ ಮಾಡ್ತೀನಿ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ 2800 ವಿಡಿಯೋ ನಾನು ಶಿರಚ್ಛೇದನ ಮಾಡಿಸ್ಕೊತೀನಿ. ನೋಡ್ಬೋದು ಸ್ಮಿತಾ, ಒಟ್ಟಾರೆಯಾದ ಆಕ್ರೋಶ ಒಂದ್ ಕಡೆ, ರೇವಣ್ಣನವರ ಬಂಧನದ SIT ತನಿಖೆ ಕ್ರಮ ಹಾದಿ ತಪ್ಪಿದೆ ಅನ್ನುವಂಥದ್ದು ಜೆಡಿಎಸ್ ನಾಯಕರ ವಾದ. ಒಟ್ಟಾರೆಯಾಗಿ ಇಡೀ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ತಾಳಿದೆ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥದ್ದಾದ್ರೆ, ಇನ್ನು ಜೆಡಿಎಸ್ ಕೆಲ ಶಾಸಕರುಗಳು ಈಗಾಗಲೇ DK ಶಿವಕುಮಾರ್ ನಿನ್ನೆ ಆಡಿಯೋವನ್ನ ದೇವರಾಜೇಗೌಡರು ಬಿಡುಗಡೆ ಮಾಡಿದಾಗಿಂದ ಅವರನ್ನು ಕೂಡ ಸಚಿವ ಸಂಪುಟದಿಂದ ಸಿದ್ದರಾಮಯ್ಯ ಅವರು ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಡೀ ಪ್ರತಿಭಟನೆಯನ್ನ ಇವತ್ತು ಜೆಡಿಎಸ್ನವರು ಜೋರಾಗಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿದಂಥ ರೀತಿಯಲ್ಲೇ ಪ್ರತಿಭಟನೆ ಕೂಡ ಸಾಗ್ತಾ ಇದೆ. ಸಾಕಷ್ಟು ಜೆಡಿಎಸ್ ಪ್ರತಿಭಟನಾಕಾರರು ಎಲ್ಲ ತಾಲೂಕಿನಿಂದ, ಹಾಸನದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಇವ್ರ ಜೊತೆ ಶಾಸಕರಾದ ಮಂಜು ಹಾಗೂ ಏನು HK ಕುಮಾರಸ್ವಾಮಿ ಮಾಜಿ ಶಾಸಕರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನೋಡ್ಬೋದಾಗಿದೆ. ಅವರು ಕೂಡ ತೆರೆದ ವಾಹನದಲ್ಲಿ ಸಾಗ್ತಾ ಇರುವಂಥದ್ದು. ಹೀಗಾಗಿ ದಿನೇ ದಿನೇ ಪೆನ್ ಡ್ರೈವ್ ಹಗರಣ ಒಂದೊಂದು ತಿರುವನ್ನ ಪಡಿತಿದೆ ಅಂತ ಹೇಳ್ಬೋದಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ. ಒಟ್ಟಾರೆ ಹಾಸನ, ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇಡೀ ಪೆನ್ ಡ್ರೈವ್ನ ಹಿಂದೆ DK ಶಿವಕುಮಾರ್ ಅವರ ಕೈವಾಡದ ಆರೋಪ ಮಾಡ್ತಾ ಇರುವಂತದ್ದು. DK ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯ ಬಳಿ ಪ್ರತಿಭಟನೆಗೆ ಇಳಿದಿರೋದು. ದೇವೇಗೌಡರ ಹೆಸರಿಗೆ ಕಳಂಕ ತರುವ ಆರೋಪ ಮಾಡ್ತಾ ಇದ್ದಾರೆ. ದೇವೇಗೌಡರ ಮರ್ಯಾದೆಗೆ ಚ್ಯುತಿ ತರುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ DK ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಸೇರಿದ್ದಾರೆ. DK ಶಿವಕುಮಾರ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ದೇವೇಗೌಡರ ಹೆಸರಿಗೆ ಚ್ಯುತಿ ತರುವಂತಹ ಕೆಲಸ ಆಗ್ತಾ ಇದೆ DK ಶಿವಕುಮಾರ್ ಇಂದ ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಈ ಪೆನ್ ಡ್ರೈವ್ ಲಿಂಕ್ ಹಿಂದೆ
ಹಂಚಿಕೆ ಆಗೋದರ ಹಿಂದೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬರುತ್ತಿರುವ ಹಿನ್ನೆಲೆ ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಅನ್ನು ಮಾಡಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ಕಡೆ ಹಲವು ಕಡೆ JDSನ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, JDSನ ಕಾರ್ಯಕರ್ತರು JDS ಕಚೇರಿ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು. ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಮಂಡ್ಯ, ಹಾಸನದಲ್ಲಿಯೂ ಕೂಡ ಪ್ರತಿಭಟನೆಯನ್ನ ಮಾಡಿ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕನಕಪುರದಲ್ಲೂ ಜೆಡಿಎಸ್ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಡಿಕೆಶಿ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಎಲ್ಆರ್ ಶಿವರಾಮೇಗೌಡ ಸಿಡಿ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ, ಪೆನ್ ಡ್ರೈವ್ ಹಂಚಿಕೆ ಮಾಡಿ ಹೆಣ್ಮಕ್ಕಳ ಮಾನಹರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ ಕಡೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಮಂಡ್ಯ, ಹಾಸನ, ಬೆಂಗಳೂರು, ರಾಮನಗರ ಎಲ್ಲ ಕಡೆನೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ JDS ಕಚೇರಿ ಬಳಿ ಕೂಡ ಒಂದ್ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ.